ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ನ ಮಾಡೋಣ. ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ, ಫ್ರೈಡೇ ಮಾರ್ಕೆಟ್ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ, ಓಕೆನಾ. ಒಂದ್ಸಲ ನಾವು ಆರ್ಡರ್ ಫ್ಲೋ ಚಾರ್ಟಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ನೋಡ್ಕೊಂಡು ಬರೋಣ, ಓಕೆನಾ. ಓಕೆ, ನೋಡಿ ಅಬ್ಸರ್ವ್ ಮಾಡಿ ಇವಾಗ. ಸೊ ಫಸ್ಟ್ ಮಾರ್ಕೆಟ್ ಓಪನ್ ಆದಾಗ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ನೋಡೋಣ, ಓಕೆನಾ. ಓಕೆ, ನೋಡಿ ಅಬ್ಸರ್ವ್ ಮಾಡಿ ಫಸ್ಟ್ ಕ್ಯಾಂಡಲ್ದಲ್ಲಿ ನೋಡಿ, ಓಕೆನಾ. ಬ್ಯಾಂಕ್ ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡಿ 732 ಕಾಟ್ ಏನು ಬಂದಿದೆ, ಸೆಲ್ಲಿಂಗ್ ಕಡೆ ಬಂದಿದೆ, ಹೌದಾ. ಅದೇ ರೀತಿ 732 ಕಾಟ್ ಏನು ಬಂದಿದೆ, ಬೈಯಿಂಗ್ ಸೈಡ್ ಬಂದಿದೆ, ಓಕೆನಾ. ಇಲ್ಲಿ ಡೆಲ್ಟಾ ಎಲ್ಲ ನೆಗೆಟಿವ್ ತೋರಿಸ್ತಾ ಇದ್ದಿದ್ದು ಸೆಲ್ಲಿಂಗ್ ಕ್ಯಾಂಡಲ್ ಅಂತೇಳಿ ಡೆಲ್ಟಾ ಎಲ್ಲ ತೋರಿಸ್ತಾ ಇದೆ, ಬಟ್ ಕಾಟ್ ನಮಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ, ಓಕೆನಾ. ಸೊ ಯಾವುದೇ ಕಾರಣಕ್ಕೂ ನಾವು ಏನು ಮಾಡಿಲ್ಲ, ಟ್ರೇಡನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ. ಅದೇ ರೀತಿ ನೋಡಿ ನೆಕ್ಸ್ಟ್ ಕ್ಯಾಂಡಲ್ಲು ಕೂಡ ಏನಾಗಿದೆ ಅಂದರೆ ಯಾವುದೇ ಥರ ಕ್ಲಾರಿಟಿ ಕೊಟ್ಟಿಲ್ಲ. ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ ಸೆಲ್ಲರ್ನ ಟ್ರ್ಯಾಪ್ ಮಾಡಿ, ಓಕೆನಾ. ಸೊ ಯಾವುದೇ ಥರ ಬೈಯಿಂಗ್ ಸೈಡ್ ಕನ್ಫರ್ಮೇಶನ್ ಕೊಟ್ಟಿಲ್ಲ, ಬಟ್ ಸೆಲ್ಲರ್ನ ಟ್ರ್ಯಾಪ್ ಮಾಡಿ ಪ್ರೈಸನ್ನು ಮೇಲ್ಗಡೆ ತೊಗೊಂಡೋಗಿದ್ದಾರೆ, ಓಕೆನಾ. ಸೊ ಯಾವುದೇ ಕಾರಣಕ್ಕೂ ನಮಗೆ ಬೈಯಿಂಗ್ ಸೈಡ್ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ 66 ಬೈಯಿಂಗ್ ಕಾಟ್ ಬಂದಿದೆ, 11 ಸೆಲ್ಲಿಂಗ್ ಕಾಟ್ ಬಂದಿದೆ, ಓಕೆನಾ. ಸ್ವಲ್ಪ ಅಗ್ರೆಸಿವ್ ಆಗಿ ಬೈಯರ್ಸ್ ಬಂದಿದ್ದಾರೆ, ಓಕೆನಾ. ಅದ್ರ ಜೊತೆಗೆ ನಮಗೆ ಡೆಲ್ಟಾ ಸಪೋರ್ಟ್ ಮಾಡಿಲ್ಲ, ಓಕೆನಾ. ನೆಕ್ಸ್ಟ್ ಪ್ರೈಸ್ ಏನಾಗಿದೆ, ಫ್ರೆಶ್ ಡೇ ಐನ ಹೊಡ್ಲಿಕ್ಕೆ ಹೋಗಿದೆ, ಹೌದಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಶ್ ಡೇ ಐನ ಬ್ರೇಕ್ಔಟ್ ಮಾಡ್ಲಿಕ್ಕೆ ಹೋಗಿದೆ. ಇಲ್ಲಿ ಫ್ರೆಶ್ ಡೇ ಐನ ಬ್ರೇಕ್ಔಟ್ ಮಾಡ್ಲಿಕ್ಕೆ ಹೋದಾಗ ಬೈಯರ್ಸ್ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ, ಹೌದಾ. ಕಾಣ್ತಿದೆಯಾ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಕಾಟ್ ಡೆಲ್ಟಾ ಚೆಕ್ ಮಾಡಿ 979 ಬೈಯಿಂಗ್ ಕಾಟ್ ಬಂದಿದೆ, ಹೌದಾ. ಅದೇ ರೀತಿ ಸೆಲ್ಲಿಂಗ್ ಕಾಟ್ ಎಷ್ಟು ಬಂದಿದೆ, 264 ಬಂದಿದೆ. ಇಲ್ಲಿ ಅಗ್ರೆಸಿವ್ ಆಗಿ ಬೈಯರ್ಸ್ ಸ್ಟ್ರಾಂಗ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ, ಹೌದಾ. ಅದೇ ರೀತಿ ಡೆಲ್ಟಾ ಯಾವ ಥರ ಇದೆ, ನಮಗೆ ಅಗ್ರೆಸಿವ್ ಆಗಿ ಬಂದಿದೆ, ಓಕೆನಾ. ಇದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳ್ತಾ ಇದೆ. ಬಟ್ ಏನಾಗಬೇಕಾಗಿತ್ತು, ಅದರ ನೆಕ್ಸ್ಟ್ ಫಾಲೋ ಥ್ರೂ ಬೈಯಿಂಗ್ ಸೈಡ್ ಕ್ಯಾಂಡಲ್ ಬರಬೇಕಾಗಿತ್ತು, ಬರಲಿಲ್ಲ. ಸೊ ಏನಾಯ್ತಂದ್ರೆ ಬೈಯರ್ಸ್ ಏನಾಗಿದ್ದಾರೆ ಅಂದರೆ ಅಬ್ಸಾರ್ಪ್ಷನ್ ಆಗಿದ್ದಾರೆ, ಓಕೆನಾ. ಸೆಲ್ಲರ್ಸ್ ಏನು ಮಾಡಿದ್ದಾರೆ ಅಂದರೆ ಟಾಪ್ ಇಂದ ಅಬ್ಸರ್ವ್ ಮಾಡ್ತಿದ್ದಾರೆ, ಓಕೆನಾ. ಅಬ್ಸರ್ವ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಕ್ಯಾಂಡಲ್ಲೇ ಏನು ಮಾಡಿದ್ದಾರೆ ಅಂದರೆ ಬೈಯರ್ನ ಸೆಲ್ಲರ್ ಏನು ಮಾಡಿದ್ದಾರೆ ಅಂದರೆ ಟ್ರ್ಯಾಪ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ಕೆಳಗಡೆ ತೊಗೊಂಡ್ಬಂದಿದ್ದಾರೆ, ಹೌದಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ಲೇ ಫಾಲೋ ಥ್ರೋ ಬರ್ದಿಲ್ಲ, ಏನಾಯಿತು ಡೆಲ್ಟಾ ಏನಾಯಿತು ಶಿಫ್ಟ್ ಆಗಿದೆ, ಓಕೆನಾ. ಡೆಲ್ಟಾ ಡೈವರ್ಜನ್ ಅಂತೇಳಿ ಕರಿತೇವೆ, ಓಕೆ. ಫುಲ್ ಏನಾಗಿದೆ ಸೆಲ್ಲಿಂಗ್ ಸೈಡ್ ಡೆಲ್ಟಾ ಬಂದಿದೆ. ಅದ್ರ ನೆಕ್ಸ್ಟ್ ಕ್ಯಾಂಡಲ್ದೇ ಅಬ್ಸರ್ವ್ ಮಾಡಿ ಕಾಟ್ ಡೆಲ್ಟಾ ಎಲ್ಲ ಶಿಫ್ಟ್ ಆಗಿದೆ, ಹೌದಾ. ಸೊ ನೋಡಿ ಫುಲ್ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಸೈಡ್ ಶಿಫ್ಟ್ ಆಗಿದೆ. ಅದೇ ರೀತಿ ಥರ್ಡ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡಿ 324 ಸೆಲ್ಲಿಂಗ್ ಕಾಟ್ ಬಂದಿದೆ. ಅದೇ ರೀತಿ ನೋಡಿ ಅಬ್ಸರ್ವ್ ಮಾಡಿ ಬೈಯಿಂಗ್ ಕಾಟ್ ಎಷ್ಟಿದೆ ನೋಡೋಣ. ಬೈಯಿಂಗ್ ಕಾಟ್ ಎಷ್ಟಿದೆ, 20 ಬಂದಿದೆ. ಇಲ್ಲಿ ಏನಾಗಿದೆ ಅಂದರೆ ಸೆಲ್ಲರು ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತೇಳಿ ಕ್ಲಾರಿಟಿ ಬಂದಿದೆ, ಹೌದಾ. ಸೊ ಸೆಲ್ಲರ್ ಕೊಟ್ಟ ಮೇಲೆ ಪ್ರೈಸ್ ಯಾವ ಥರ ಬಿದ್ದಿದೆ ನೋಡಿ ಅಬ್ಸರ್ವ್ ಮಾಡಿ, ಸ್ಟ್ರಾಂಗ್ ಆಗಿ ಒಂದು ಸೆಲ್ಲಿಂಗ್ ಆಗಿದೆ, ಹೌದಾ. ಸೊ ಇವಾಗ ಏನಾಗಿದೆ, ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆದಮೇಲೆ ಸೊ ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಅಬ್ಸರ್ವ್ ಮಾಡಿ ಇಲ್ಲಿ ಈ ಪಾಯಿಂಟಲ್ಲಿ ಬಂದು ಎಲ್ಲಿ ಕ್ಲೋಸ್ ಆಗಿದೆ, 55,800 ಲೆವೆಲಲ್ಲಿ ಏನಾಗಿದೆ ಮಾರ್ಕೆಟು ಕ್ಲೋಸ್ ಆಗಿದೆ, ಓಕೆ. ಸೊ ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ಬ್ಯಾಂಕ್ ನಿಫ್ಟಿಲಿ ನೋಡೋಣ, ಓಕೆ. ಚಾರ್ಟಲ್ಲಿ ನೋಡೋಣ. ಸೊ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ನೋಡೋಣ ಮಂಡೇ ಮಾರ್ಕೆಟ್ನಲ್ಲಿ, ಓಕೆನಾ. ಸಿಂಪಲ್ ಇರುತ್ತೆ ನೋಡಿ. ಫಸ್ಟ್ ಏನಾಗಬೇಕಂದ್ರೆ ನಾವು ಅಂದ್ಕೊಂಡಾಗೆ ಪ್ರೈಸ್ ಏನಾಗಬೇಕು, 2 ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕು ಈ ರೀತಿ, ಓಕೆನಾ. ಈ ಥರ 2 ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ, ಓಕೆನಾ. ಅದ್ರ ನೆಕ್ಸ್ಟ್ ಏನಾಗಬೇಕು, ಒಂದು ಸ್ಟ್ರಾಂಗ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಬರಬೇಕು, ಓಕೆನಾ. ಬುಲ್ಲಿಶ್ ಎಂಗಲ್ಫಿಂಗ್ ಅಂತೇಳಿ ಕರಿತೀವಿ, ಓಕೆನಾ. ಸೊ ಈ ರೀತಿ ಒಂದು ಸ್ಟ್ರಾಂಗ್ ಆಗಿ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ, ಓಕೆನಾ. ಸೊ ಅದು ಬಂದಮೇಲೆ ನಾವು ಏನು ಮಾಡಬೇಕು, ಒಂದು ಪುಲ್ ಬ್ಯಾಕನ್ನು ಅಬ್ಸರ್ವ್ ಮಾಡಬೇಕು, ಓಕೆನಾ. ಫಸ್ಟ್ ಏನಾಗಬೇಕು, ಪುಲ್ ಬ್ಯಾಕನ್ನು ಅಬ್ಸರ್ವ್ ಮಾಡಬೇಕು, ಸ್ಮಾಲ್ SLನ ಇಟ್ಕೋಬೇಕಾಗತ್ತೆ. ಸ್ಮಾಲ್ ರಿಸ್ಕನ್ನು ಇಟ್ಕೊಂಡು ನಾವು ಫಸ್ಟ್ ಟಾರ್ಗೆಟನ್ನು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 55,900ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್ ಟಾರ್ಗೆಟನ್ನು, ಓಕೆನಾ. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಇರುತ್ತಂದರೆ 56,200 ಲೆವೆಲ್ವರೆಗೂ ಸೆಕೆಂಡ್ ಟಾರ್ಗೆಟ್ ಇರುತ್ತೆ ನಮ್ಮದು, ಓಕೆನಾ. ಸೆಕೆಂಡ್ ಟಾರ್ಗೆಟ್, ಓಕೆನಾ. ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಸೆಟಪ್ನ ಮಾಡ್ಕೋಬೋದು. ಸೊ ಅದೇ ರೀತಿ ನಿಫ್ಟಿಲಿ ಅನಾಲಿಸಿಸ್ನ ಮಾಡೋಣ, ಯಾವ ರೀತಿ ಪ್ರೈಸ್ ಬಿಹೇವಿಯರ್ ಆಗಿದೆ ಅಂತೇಳಿ, ಅದ್ರ ಜೊತೆಗೆ ಟ್ರೇಡಿಂಗ್ ಸೆಟಪ್ನ ಮಾಡ್ಕೊಳ್ಳೋಣ, ಓಕೆ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗಿದೆ ಅಂದರೆ ಪ್ರೈಸ್ ಏನಾಗಿದೆ ಅಂದರೆ ಸ್ಟ್ರಾಂಗ್ ಆಗಿ ಒಂದು ಸೆಲ್ಲಿಂಗ್ನ ಮಾಡ್ಕೊಂಡ್ಬಂದು ಈ ಪಾಯಿಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಕ್ಲೋಸ್ ಮಾಡಿದ್ದಾರೆ,
ಹೌದಾ? ಸೊ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು? ಸಿಂಪಲ್ ಇರುತ್ತೆ ನೋಡಿ. ಸೊ ಪ್ರೈಸ್ ನಾವು ಅನ್ಕೊಂಡಾಗೆ ನೆಕ್ಸ್ಟ್ ಇಲ್ಲಿ ಏನಾಗಬೇಕಂದ್ರೆ ಒಂದು ಸ್ಟ್ರಾಂಗ್ ಒಂದು ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ. ಓಕೆನಾ? ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಿ ನೆಕ್ಸ್ಟ್ ಏನಾಗಬೇಕು, ಒಂದು ಪುಲ್ ಬ್ಯಾಕ್ ಬರಬೇಕಾಗತ್ತೆ. ಓಕೆನಾ? ಈ ರೀತಿ ಒಂದು ಪುಲ್ ಬ್ಯಾಕ್ ಬರಬೇಕಾಗತ್ತೆ. ಈ ಪುಲ್ ಬ್ಯಾಕ್ ಬಂದ್ಮೇಲೆ ಏನ್ ಮಾಡ್ಬೋದು ಅಂದ್ರೆ ಸ್ಮಾಲ್ ಎಸ್ ಎಲ್ ನ ಇಟ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ, ಸೊ ಪ್ರೈಸ್ ಅನ್ನ ಎಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ 24,690 ವರೆಗೂ ನಾವು ಏನ್ ಮಾಡ್ಬೋದು ಅಂದ್ರೆ ಬೈಯಿಂಗ್ ಸೈಡ್ ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬಹುದು. ಓಕೆನಾ? ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು, ಓಕೆನಾ, ಆರಾಮಾಗಿ ನಾವೇನ್ ಮಾಡ್ಬೋದು, ರೀಚ್ ಮಾಡ್ಕೋಬಹುದು ನಮ್ಮ ಟಾರ್ಗೆಟ್ ನ. ಓಕೆ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೋಬೇಕಾಗುತ್ತೆ. ಪ್ರಾಫಿಟ್ ಅನ್ನ ನಾವು ಏನ್ ಮಾಡ್ಬೇಕಂದ್ರೆ 1:2 1:3 ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟಾರ್ಗೆಟ್ ಅನ್ನ ಸೆಟ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಸಿಂಪಲ್ ಇರುತ್ತೆ. ಓಕೆ, ಸೊ ಮಾರ್ಕೆಟ್ ನಲ್ಲಿ ಯಾವುದೇ ಕಾರಣಕ್ಕೂ ಆತುರದಿಂದ ಏನ್ ಮಾಡ್ಲಿಕ್ಕೆ ಹೋಗಬೇಡ ಅಂದ್ರೆ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಲೊಕೇಶನ್ಸ್ಗೆ ಪರ್ಫೆಕ್ಟ್ ಆಗಿ ನಮಗೆ ಎಂಟ್ರೀಸ್ ಸಿಗಬೇಕಾಗತ್ತೆ. ಪ್ರಾಪರ್ ಆಗಿ ಎಡ್ಜ್ ಅನ್ನ ತಿಳ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಅದರ್ವೈಸ್ ಯಾವುದೇ ಕಾರಣಕ್ಕೂ ಮಿಡ್ಲ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಪ್ರಾಪರ್ ಅನ್ನ ಸ್ಕಿಲ್ಸ್ ಅನ್ನ ತಿಳ್ಕೊಂಡು ಟ್ರೇಡ್ ಅನ್ನ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.